ಆಯ್ತೇನ್ರಿ ಸೀಟ್ ಹಾಕೋದು? ಇನ್ನೂ ಸ್ವಲ್ಪ ಐತೆ ಇರುತ್ತೋ, ಆ ಕಡೆದು ಸ್ವಲ್ಪ ಆಯಿತು. ಅದು ನಾನು ಟಾಪ್ ಹೆಂಚ್ ಹಾಕ್ಬೋದಾಗಿತ್ತು ಅಂತ ಹೇಳಿದೆ. ಅದಕ್ಕೆ ಅವಣ್ಣ ಇದು ಜಾಸ್ತಿ ಇದು ಒಂಥರ ಮಾಳಿಗೆ ಚೆನ್ನಾಗಿಲ್ಲ ಕಣಪ್ಪ, ಸುಮ್ಮನೆ ಯಾಕೆ ಟಾಪ್ ಹೆಂಚ್ ಹಾಕಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ, ಅದು ಸೋರ್ತೈತಿ, ಯಾಕೆ ಸುಮ್ಮನೆ ಅತ್ಲಾಗೆ ಸುಮ್ಮನೆ ಇನ್ನೇನು ಕೇಳೋದೆ ಅಲ್ಲ ಸೀಟ್ ಹಾಕೋಬಿಡು ಅಂತ ಅದಕ್ಕೇ ಇನ್ನೊಂದು ಸ್ವಲ್ಪ ಐತೇಳ ಆಗುತ್ತೆ. ಇನ್ನೊಂದು ಬೇಗ ಬೇಗ ಎಲ್ಲ ಕೆಲಸ ಏನು ಮಾಡ್ತಾಯಿದ್ದಾರೆ, ಆಗುತ್ತೆ. ಏನು ಮಾಡಿದ್ಯಾ ಅಡುಗೆ ಊಟಕ್ಕೆ? ಒಬ್ಬಟ್ಟು ಮಾಡ್ತಾ ಇದ್ದೀನಿ ಕಣ್ರಿ. ಒಬ್ಬಟ್ಟಿನೇನು ಆಯಿತು, ಅದಕ್ಕೆ ಕೋಸಂಬರಿ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಆಗಾಯ್ತು ಹೆಂಗೋ ಕೋಸಂಬರಿ ಊಟಕ್ಕೆ ಬರಬೇಕಾದ್ರೆ ಕಲಿಸ್ಬಿಡೋಣ ಕೋಸಂಬರಿನ ಅಂತ ಹೇಳಿ ಅದಕ್ಕೆ ನೋಡೋಣ ಅಂತ ಬಂದೆ. ಎಲ್ಲ ಆಗೈತೆ. ಅದಕ್ಕೆ ನಾನು ಹೆಂಗೂ ಮೇಲ್ಚಾವಣಿ ಹಾಕ್ತಿದ್ರಲ್ಲ ಅದನ್ನು ಸೀಟೆಲ್ಲನ, ಅದಕ್ಕೇ ನಾನು ಒಬ್ಬಟ್ಟು ಮಾಡಿದೆ. ಚಿಕನ್ ಮಾಡೋಣ ಅಂದ್ಕೊಂಡೆ, ಸುಮ್ಮನೆ ಯಾಕತ್ತ ಚಿಕನ್ನು ಏನಾದರೂ ಹಿಂಗೆ ಕೆಲಸಗಳು ಮಾಡಬೇಕಾದ್ರೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಬ್ಬಟ್ಟು ಮಾಡಿದ್ದೀನಿ. ಸರಿ ಹೇಳ್ತೀನಿ ತಡಿ ಅಣ್ಣ, ಬರೋಣ ಇನ್ನೊಂದು ಸ್ವಲ್ಪ ಉಳಿದ್ರು ಉಳಿಲೇಳು, ಆಮೇಲೆ ಮಾಡಿರಂತೆ, ಫಸ್ಟ್ ಊಟ ಮಾಡಿ ಬನ್ನಿ ಅಂತೀನಿ. ಮಧ್ಯಾಹ್ನ ಆಗ್ತಾ ಬಂತು, ಊಟ ಮಾಡ್ಲಿಕ್ಕೆ ಕರೀರಿ. ಬೇಕಾದರೆ ಒಂದು ದಿವಸ ಲೇಟಾಗಿ ಆಗಲಿಲ್ಲ ಪರವಾಗಿಲ್ಲ. ಅಣ್ಣ ಪಾತಣ ಮುಂದೆ ನಿಂತ್ಕೊಂಡು ನೀಟಾಗಿ ಮಾಡಿಸ್ತೈತೆ, ನೀಟಾಗಿ ಮಾಡಬೇಕು ಕೆಲಸ ಮಾತ್ರ ನೀವು ನೀಟಾಗಿ ಮಾಡಬೇಕು ನೋಡ್ರಿ ಅಂತ ಹೇಳಿ ಎಲ್ಲೂ ಗ್ಯಾಪ್ ಬಿಡಿಸ್ದಂಗೆ ಮತ್ತೆ ಗಾಳಿಗದು ಆರೋಗ್ಬಿಡುತ್ತೆ ಸೀಟು. ಅದಕ್ಕೇ ನೀಟಾಗಿ ಮಾಡಿಸ್ತೈತೆ ಬಿಡವಣ್ಣ, ಕೆಲಸ ಮಾತ್ರನ ಭಾಳ ಚೆನ್ನಾಗಿ ನೀವು ಸರಿಯಾಗಿ ಮಾಡಬೇಕಪ್ಪ ಕೆಲಸ ಅಂತ ಮಾಡಿಸ್ತೈತೆ. ಮತ್ತೆ ನೀಟಾಗಿ ಮಾಡಬೇಕು. ಸುಮ್ಮನೆ ಟಾಪ್ ಹೆಂಚ್ ಹಾಕಿದ್ರೆ ಖರ್ಚು ಜಾಸ್ತಿ ಬರೋದು ಹೇಳ್ರಿ. ಸುಮ್ಮನೆ ಕೇಳೋ ಮನೆಗೆ ಯಾಕೆ ರಿಪೇರಿ ಮಾಡಿಸ್ಕೊಂಡು ಹೆಂಗೋ ಸದ್ಯಕ್ಕೆ ಸೋರ್ದೇ ಇರೋಕ್ಕೆ ಸೀಟ್ ಹಾಕಿಸ್ಕೊಂಡ್ರೆ ಸಾಕು. ಅದರಲ್ಲಿ ವೀಕ್ಷಕರೇ ಪಾತಣ್ಣ ಬಂದು ಇವತ್ತು ನಮ್ಮ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೈತೆ. ನೀನು ಸೀಟೆಲ್ಲ ಹಾಕ್ತಾ ಇದ್ದಾರೆ, ಮನೆಗೆಲ್ಲ ಕೊರ್ದು ಇಲ್ಲಿ ಹಾಕಬೇಕು, ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಸೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಬಲ್ಟ ಕಟ್ಬಿಡ್ತಾರೆ. ಯಾಕಂದರೆ ಗಾಳಿಗೆ ಆರೋಗ್ಬಿಡುತ್ತೆ, ಅದು ಸೀಟು ತಗಡಲ್ಲ, ಅದಕ್ಕೆ ಆರೋಗ್ಬಿಡುತ್ತೆ. ಎಲ್ಲ ಹೇಳ್ತಾ ಇದ್ರಿ ಟಾಪ್ ಹೆಂಚ್ ಹಾಕಿಸ್ಬೋದಾಗಿತ್ತು ಅಂತ ಹೇಳಿ, ಆದರೆ ಅದು ಮಾಳಿಗೆ ಹಾಗಿಲ್ಲ. ಸುಮ್ಮನೆ ಇವಾಗ ಸದ್ಯಕ್ಕೆ ಸೋರಬಾರ್ದು, ಮಾಳಿಗೆ ನೆನಿಬಾರ್ದು ಅಂತ ಹೇಳಿ ಸುಮ್ಮನೆ ತಗಡ ಹಾಕಿರೋದಷ್ಟೇ. ಅದಕ್ಕೇ ಇವಾಗ ಟಾಪ್ ಹೆಂಚ್ ಹಾಕಿದ್ರೆ ಯಾಕೆ ಸುಮ್ಮನೆ ಅಷ್ಟು ಖರ್ಚು ಅಂತ ಹೇಳಿ ಇವಾಗ ಸುಮ್ಮನೆ ಅಲ್ಲ. ಅದನ್ನು ಮತ್ತೆ ಗ್ಯಾರಂಟಿ ಇರೋದಿಲ್ಲ, ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಅದು ಸವಾಸ ಅಲ್ಲ, ಮತ್ತೆ ಸೋರೋದು, ಮತ್ತೆ ಅದನ್ನು ಮಾಡೋದು, ಮತ್ತೆ ಆಗಲೆಲ್ಲ ಮಳೆ ಮನೆಗೆ ಮಾಡಿದ್ದೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಟಾಪ್ ಹೆಂಚ್ ಹಾಕಲಿಲ್ಲ. ಅದಕ್ಕೆ ಪಾತಣ್ಣ ಸುಮ್ಮನೆ ಯಾಕೆ ಇದಕ್ಕೆ ಖರ್ಚು ಅಂತ ಹೇಳಿ ಸೀಟ್ ಹಾಕ್ಬಿಟ್ರೆ ಸೀಟ್ ಆದರೆ ಎಲ್ಲೂ ಲೀಕೇಜ್ ಆಗೋದಿಲ್ಲ. ನೀಟಾಗೆಲ್ಲ ಹಾಕ್ತಾರೆ, ಎಲ್ಲೂ ಏನೂ ಆಗೋದಿಲ್ಲ. ಸೀಟ್ ನೀಟಾಗಿ ಹಾಕ್ಕೊಡ್ತೀನಿ ಅಂತ ಹೇಳೈತಿ, ಸಾಕು ಸೀಟೇನೆ. ಇವಾಗ ಕೇಳೋ ಮನೆಗೆ ಎಷ್ಟು ಮಾಡಿದ್ರು ಅಷ್ಟೇ. ಇವಾಗ ಅಜ್ಜಿಗೆ ಮೇಕಪ್ ಮಾಡ್ದಂಗೆ ವಯಸ್ಸಂತೂ ಬರೋದಿಲ್ಲ. ಎಷ್ಟು ಮೇಕಪ್ ಮಾಡಿದ್ರು ಅಜ್ಜಿನೇ ಅಲ್ವಾ. ಅದಕ್ಕೇ ಹಳೆ ಮನೆಗೆ ಎಷ್ಟು ನಾವು ಮಾಡ್ದಂಗೆಲ್ಲ ಮಾಡಿದ್ರೂ ಅದು ಅಷ್ಟೇ. ಅದಕ್ಕೇ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಸ್ವಲ್ಪ ಸೀಟ್ ಹಾಕ್ಬಿಡ್ತಾ ಇದೀವಿ ಅಷ್ಟೇ. ಎಲ್ಲ ಕೆಲವರು ಹೇಳ್ತಾ ಇದ್ರಲ್ಲ ಅದಕ್ಕೆ ಹೇಳಿದೆ. ನೀವು ಟಾಪ್ ಹೆಂಚ್ ಹಾಕ್ಬೋದಾಗಿತ್ತು ಋತವ್ರೆ ಅಂತ ಹೇಳಿದ್ರು ಕೆಲವರು ನಮ್ಮ ವೀಕ್ಷಕರು ಯಾರ್ಯಾರೋ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಋತು ಎದ್ದಾಗಿಂದ ಏನೋ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಅಂತಾಗಿ, ಮಾಳಿಗೆ ಮೇಲೆಲ್ಲ ಯಾತಕ್ಕೆ ಕರಿಯೋದು ಅದೆಲ್ಲ ಮಾಡ್ತಾ ಇದ್ದೀರಿ ಯಾತಮ್ಮ? ಅದೇ ರುಕ್ಕಂಟಿ ನಮ್ಮ ಮನೆಯೆಲ್ಲ ಸೋರೋದಲ್ಲ, ಅದಕ್ಕೆ ಮೇಲ್ಗಡೆ ಹಂಗೆ ಸೀಟ್ ಹಾಕಿಸ್ತಾ ಇದ್ದೀವಿ. ಸುಮ್ಮನೆ ಟಾಪ್ ತೆಗೆಯೋದು ಬೇಡ, ಅದು ಸುಮ್ಮನೆ ರಿಸ್ಕ್. ಇವತ್ತು ತೆಗ್ದು ಎಲ್ಲಿ ಹೋಗ್ತೀಯ? ಟಾಪ್ ತೆಗ್ದ್ವಿ ಅಂದರೆ ಒಳಗೆಲ್ಲ ಧೂಳು ಬರುತ್ತೆ. ಎಲ್ಲ ಟಾಪ್ ತೆಗೆದುಬಿಟ್ವಿ ಅಂದರೆ ಮಳೆ ಏನಾದರೂ ಬಂದರೆ ಒಳಗೆ ನೀರು ಬರ್ತವೆ. ಸದ್ಯಕ್ಕಂತೂ ಇವಾಗ ಕಿತ್ತದ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೇ ಅದ್ರ ಮೇಲ್ಗಡೆ ಸೀಟ್ ತೊಗೊಂಬಂದು ಹರಡ್ತಾ ಇದ್ದೀವಿ. ನಮ್ಮೂರಲ್ಲೊಬ್ರು ಇದ್ದಾರೆ ಕೆಲಸದಾಳು, ಅವ್ರು ಕಾಂಟ್ರಾಕ್ಟ್ದಾರು, ಅವ್ರನ್ನ ಕರ್ಕೊಬಂದ್ಬಿಟ್ಟು ತೋರಿಸಿದ್ದಕ್ಕೆ ಅವರು ಸೀಟ್ ಹಾಕ್ಬಿಡ್ತೀವಿ ಅಂತ ಹೇಳೋರೆ, ಅದಕ್ಕೆ ಸೀಟ್ ಹಾಕಿಸ್ತಾ ಇದ್ದೀವಿ. ಹೌದೇನು ನೋಡಮ್ಮ, ಒಳ್ಳೆ ಐಡಿಯಾ ಮಾಡಿದ್ರಲ್ಲಿ. ಅಲ್ಲ ತಿರ್ಗಿ ಸೋರಲ್ಲೇ ಅದು ಸೀಟ್ ಹಾಕ್ಸಿರೋದು ಮ್ಯಾಕೆ? ಇಲ್ಲ ಯಾಕೆ ಮಾಳಿಗೆ ಎಳೆಯೋದಿಲ್ಲ, ಸೀಟಿನ ನೀರು ಬಂದಿರೋದು ಹೊರ್ಟೋಗ್ಬಿಡುತ್ತೆ. ಅದಕ್ಕೇ ನಾವು ಸೀಟ್ ಹಾಕ್ಸಿರೋದು. ಇಲ್ಲಿ ಮುಂದ್ಗಡೆ ಹಂಚಿರೋದೇನು ಇದೇನೇನು ಚೆನ್ನಾಗೈತಿದೇನು ಸೋರಲ್ಲ, ಹಿಂದಿರೋ ಮಾಳಿಗೆನೇ ಅದು ಸೋರೋದು. ಅದಕ್ಕೆ ಅಲ್ಲಿಗೆ ಎಲ್ಲನ ಸೀಟ್ಗಳು ಹಾಕಿಸ್ತಾ ಇದ್ದೀವಿ. ಸುಮ್ಮನೆ ಏನು ಕತ್ಲ ಕೇಳೋದು, ಇದಕ್ಕೇನು ಕಿತ್ತು ಏನು ಮಾಡಿದ್ರೂ ಆಗೋದಿಲ್ಲ ಅಂತ ಹೇಳಿ ಅದಕ್ಕೇ ಸುಮ್ಮನೆ ನಾವು ಸೀಟ್ ಹಾಕಿಸ್ತಾ ಇದ್ದೀವಿ. ಹೋಗ್ರಿ ಕರೆದು ಬರೋಗ್ರು. ಸೀಟೆಲ್ಲ ನೋಡಿಕೊಂಡು ಎಲ್ಲಿ ಏನು ಎತ್ತ ಅಂತ ಏನಾನ ಬೇಕಿದ್ರೆ ಸ್ವಲ್ಪ ನೀರೇನಾದರೂ ಬೇಕೋ ಏನೋ, ಊಟಕ್ಕೆ ಕರೀರಿ, ಸುಮ್ಮನೆ ಊಟ ಮಾಡಲಿ. ಹೋಗ್ರಿ ನೀವು ಅಲ್ಲೇ ಮುಂದೆ ಇರಬೇಕು. ಅವ್ರು ಎಷ್ಟೋ ಕೆಲಸ ಮಾಡ್ತಾನೆ ಅಂತ ನಾವು ಬಿಟ್ಟು ಬರಬಾರ್ದು. ಹೋಗ್ರಿ. ಒಳ್ಳೆ ಐಡಿಯಾ ಮಾಡಿದ್ರೆ. ನಮ್ಮದು ಹಂಗೆ ಕಣ ಸೋರುತ್ತೆ ಋತಮ್ಮ, ನಮ್ಮದು ಮಾಳಿಗೆ ಅಂದರೆ ನಿಮ್ಮಷ್ಟೇನು ಸೋರಲ್ಲ. ಅಲ್ಲಲ್ಲಿ ತೊಟ್ಟಿಕ್ಕುತ್ತೆ, ಜಂತಂಗಿಕ್ಕಂಡ್ರೆ ಎಲ್ಲ ಗಾಳಿ ಎಲ್ಲ ತ್ಯಾಸ್ತಾಂಗುತ್ತೆ. ಅದಕ್ಕೆ ನಾವು ಹಾಕಿಸ್ಬೇಕಮ್ಮ ಹಿಂಗೇನೆ ಹಾಕಿಸ್ರೆ. ಯಾಕೆ ಮಾಳಿಗೆ ನೆನಿಲಿಲ್ಲ ಅಂತಂದರೆ ಗೋಡೆನೂ ತೆವಸ್ತಾಮಲ್ಲ, ಮನೆನೂ ಸೋರಲ್ಲ. ಇವಾಗ ಹಾಕಿಸ್ರಿ ಸುಮ್ಮನೆ. ಇಲ್ಲಾಂದರೆ ಟಾಪ್ ಹೆಂಚ್ ಹಾಕ್ಸೋದಾದ್ರೆ ಹಾಕಿಸ್ರಿ. ಇಲ್ಲ ಕಣಮ್ಮ, ನಾವೇನೇ ಆಯ್ತು ಇನ್ನೂ ಸದ್ಯಕ್ಕೆ ಮುಟ್ಟಕ್ಕೆ ಹೋಗಲ್ಲ ನಮ್ತಾಗೆ, ಕೈಯ ಬಂಡವಾಳ ಇಲ್ಲ, ಸೀಟ್ ಆದ್ರೆ ಹಾಕಿಸ್ಬೋದು. ಯಾವ ಊರಾರ ಬಂದಿರೋದು ನಿಮ್ಮ ಮನೆಗೆ ಸೀಟ್ ಹಾಕೋಕ್ಕೆ? ನಾವು ಹಾಕಿಸ್ಬೇಕಮ್ಮದಲ್ಲಿ ಕೇಳಿ. ಊಟ ಮರ್ದೇನಿ ಪಟ್ ಮನೆ ಎಲ್ಲ ಟಿಕ್ಕಂಬಲ್ಲ ಹೇಳು. ಅಷ್ಟು ಚೆನ್ನಾಗಿ ಸೀಟ್ ಹಾಕ್ತಾ ಇದ್ದಾರಲ್ಲ.
ನಮ್ಮೂರವರೇ ಕಂಡ್ರು ಕಂಟಿ ಆಗ್ತಾ ಇದ್ದಾರೆ. ನಮ್ಮಪ್ಪ ನಮ್ಮೂರವರೇ ನಮ್ಮ ಮನೆ ತಗಲೇರೇ ಅವರು ಮುಂಚೆ ಗಾರೆ ಕೆಲಸ ಮಾಡ್ತಿದ್ರು. ಇವಾಗೆಲ್ಲ ಕಾಂಟ್ರಾಕ್ಟ್ ತಗೊಂಡು ಮನೆಗಳೆಲ್ಲ ಕಾಂಟ್ರಾಕ್ಟ್ಗಳು ತಗೊಂಡು ಕಟ್ಟಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಪ್ಪಾಜಿ ಕರ್ಕೊಂಬಂದಿತ್ತ ನೆನ್ನೆ ಎಲ್ಲ ನೋಡ್ಕೊಂಡೋಗಿ ತಗೊಂಬಂದರು. ಸೀಟೆಲ್ಲ ತೊಗೊಂಬಂದು ಅದಕ್ಕೆ ಇವತ್ತು ಕೆಲಸ ಸ್ಥಳಗಳನ್ನೆಲ್ಲ ಕರ್ಕೊಂಬಂದು ಹಾಕಿಸ್ತಾ ಇದ್ದಾರೆ. ಇವತ್ತೆಲ್ಲ ರೆಡಿ ಮಾಡಿಬಿಡ್ತಾರೆ. ಅದ್ರ ಮೇಲೆಲ್ಲ ಬಲ್ಟ ಕಟ್ಟಿಸ್ಬಿಡ್ತಾರೆ. ದುಡ್ಡಿದ್ರೆ ಓಡತ್ತಲ್ವೇ ಮಾಡಿಸೋದು. ನೋಡಿ ದುಡ್ಡಿರೋದಕ್ಕೆ ಹೆಂಗೆ ಜಲ್ ಮಾಡಿಸ್ತಾ ಇದ್ದೀರಾ. ದುಡ್ಡಿದ್ರು ಒಬ್ಬೊಬ್ರು ಮಾಡ್ಸೋಕೆ ಹೋಗಲ್ಲ ಅಂದ್ರೆ ಗೊತ್ತಿರಲಿಲ್ಲ. ಇಂಥ ಮನೆ ಹಳೆ ಮನೆ ರಿಪೇರಿ ಮಾಡೋಕ್ಕೆ ಬರೋಲ್ಲವು. ಇವ್ರ ಮಂತಾಗಂತ ಹೇಳ ಅಣ್ಣಯ್ಯ, ಅದಕ್ಕೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳೈತಿ. ಇವ್ರ ಮಂತಾಗೆ ಸಣ್ಣ ಹುಡುಗಿಗಿಟ್ಟು ಅವ್ರ ಮಂತಾಗ ಚೆನ್ನಾಗಿ ಹೋಗಳಂತಿರುತ್ತು. ಅದಕ್ಕೆ ಏನು ಮಾಡಿದ್ದೆ ಮಾಲೆ ಊಟ ಮಾಡಿದ್ರು ಅವರು? ಇನ್ನೂ ಇಲ್ಲ ಕಣಕ್ಕೆ, ಅದೇ ಮೇಲ್ಗಡೆ ಶೀಟ್ ಹಾಕಾರಲ್ಲ ಅದಕ್ಕೆ ನಾನು ಒಬ್ಬಟ್ಟು ಮಾಡಿದ್ದೀನಿ. ನಮ್ಮೂರವರೆಲ್ಲ ಕೆಲಸದವರೆಲ್ಲ ಬಂದವರೆಲ್ಲ ಅದಕ್ಕೆ ಒಬ್ಬಟ್ಟು ಮಾಡಿದ್ದೀನಿ. ಊಟ ಮಾಡ್ತಾರೆ ಅಂತ ಅದಕ್ಕೆ ಕರ್ದು ಬರೋಗ್ರಿ ಅಂತಂದೆ. ಕೆಲಸ ಇದ್ರೂ ಇರಲಿ ಫಸ್ಟ್ ಊಟ ಮಾಡ್ಲಲ್ವೇನಕ್ಕ? ಕೆಲಸದವ್ರುಗಳು ಫಸ್ಟ್ ಊಟ ಮಾಡಬೇಕು. ಫಸ್ಟು ಕರ್ದಿಕ್ಕೆ ಹೋಗು. ಹೋಗು ಬರೀ ಒಬ್ಬಟ್ಟು ತಿನ್ ಬರ್ರಿ. ಬಿಸಿವು ಕೋಸಂಬರಿ ಒಂದು ಕಳಿಸ್ಬೇಕಾಗಿತ್ತು. ಕೋಸಂಬರಿಗೆ ಒಂದು ನೀರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತುರಿಬೇಕಾಗಿತ್ತು. ಅದಕ್ಕೆ ಬನ್ನಿರಿ, ನೀವೊಂದೆರಡು ಒಬ್ಬಟ್ಟು ತಿನ್ ಬನ್ನಿ. ಬೇಡ ಹುಡುಗಿ ಕಂಪಪ್ ಕೆಲಸ ಮಾಡ್ಯಾರ ಆಮೇಲೆ ತಿಂತೀವಿ. ಮತ್ತೆ ಒಂದು ದಿನಕ್ಕೂ ಕರ್ದಾಳಲ್ಲ. ಯಾವ ಥರ ಮಾಡಿ ಯಾರಿಗಾನ ಕೊಟ್ಟಾಳಲ್ಲ ನಿಮ್ಮ ಅತ್ತೆ. ನೀನು ಹೆಂಗೆ ಕೊಡ್ತೀಯಳಮ್ಮ? ಯಾರಿಗಾನಾಗಲಿ ಎಷ್ಟೊತ್ತು ನೋಡಬೇಕು. ಯಾತನಾಗಲಿ ಪಾಪ ಹೊಟ್ಟೆ ಹಸು ಅಂತ ಬಂದವ್ರಿಗೆ ನಿಮ್ಮ ಅತ್ತೆ ಅಂತ ಯಾರನ್ನ ಭಿಕ್ಷುಕರು ಬಂದರು ಒಂದು ಲೋಟ ಯಾತೂ ಅಕ್ಕಿ ಕೊಡ್ತಿರ್ಲಿಲ್ಲ, ಒಂದಿಟ್ಟು ಉಂಬಕ್ಕೆ ಕೊಡ್ತಿರ್ಲಿಲ್ಲ. ಭಿಕ್ಷುಕರು ಬಂದ್ರು ನಿಮ್ಮ ಅತ್ತೆ ಬಾಕ್ಲಿ ಕೇಳ ಅದೇ ಹೋಗಾಳು. ಅಂತ ಆಗತ್ತೆ ಕೆಟ್ಲು ನೋಡಿ ನಿಮ್ಮ ಅತ್ತೆ. ಏನು ಹೇಳ್ತಿತ್ತಕ್ಕ? ಹೋಗು ಅಡುಗೆ ಮಾಡೋಗು. ಬತ್ತೀವಿ ಹೇಳ್ರು ತಮ್ಮ ಒಬ್ಬಟ್ಟು ತಿಂಬಕ್ಕೆ. ನಾವು ಹಾಕಿಸ್ಬೇಕು ಹಂಗೆ ಮಾತಾಡ್ಕೊಂಡು ಹೋಗೋಣ. ಅಣ್ಣ ಇಷ್ಟಕ್ಕೆ ಸರಿಯಾಗಿ ಕ್ಲೋಸ್ ಮಾಡೋಣ. ಹಾಂ ಸಾಕು ಅಷ್ಟಕ್ಕೆ ಸರಿಯಾಗಿ ಕ್ಲೋಸ್ ಮಾಡಿಬಿಡು. ಇವಾಗ ಅವ್ರಿಗೆ ಹೇಳ್ಬಿಡು, ಇವಾಗ ಏಕ ಸುತ್ತೂರಲ್ಲಿ ಸೀಟ್ ಹಾಕಿದ್ದಾತು, ಇವಾಗ ಬೆಲ್ಟಾಗಿ ಕಟ್ಬಿಡ್ರಿ. ಲೆಟ ಕಟ್ಬಿಡ್ರಿ. ನಾಳೆಗೆ ಗಿಲವ್ ಮಾಡ್ಸೋಕ್ಕಾಗುತ್ತೆ. ಇವತ್ತೆಲ್ಲ ಕಟ್ಬಿಡ್ರಿ. ಅಣ್ಣ ಪಾತಣ್ಣ ಬರ್ರಿ ಊಟ ಮಾಡಿರಂತೆ ಎಲ್ರೂ. ಅಣ್ಣ ಬನ್ನಿರಿ ಮಾವ ಬನ್ನಿ, ಎಲ್ಲರೂ ಊಟ ಮಾಡಿರಂತೆ. ಆಮೇಲೆ ಬೇಕಾದರೆ ಕೆಲಸ ಮಾಡಿರಂತೆ. ಫಸ್ಟ್ ಊಟ ಮಾಡಿ ಬನ್ನಿ. ಬಿಡಪ್ಪತ್ತ ಊಟ ಇನ್ನೇನು. ಏನು ಬೇಡ ಬಿಡು, ನಾವೆಲ್ಲನ ಈಗ ಹೋಗ್ತೀವಿ. ನನಗೆ ಇನ್ನು ಬೇರೆ ಕಡೆ ಅಲ್ಲಿ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಹೇಳಿದ್ದೀನಿ ಎಲ್ಲ ಸೀಟು ಸರಿಯಾಗಿ ಹಾಕ್ಸಿದ್ದೀನಿ ನೋಡಿ. ಎಲ್ಲೂ ಗ್ಯಾಪ್ ಇಲ್ಲ. ಇನ್ನು ಅದ್ರ ಮೇಲೆ ಗೋಡೆ ಕಟ್ಟೋದೇನೆ, ಬಲ್ಟ ಕಟ್ತಾರೆ ಅವರೆಲ್ಲನ. ಅದಕ್ಕೇ ನೋಡ್ತೀರಿ ಸ್ವಲ್ಪ. ಏನಿದ್ರು ಬೇಕಿದ್ರೆ ನನಗೆ ಫೋನ್ ಮಾಡು. ಅಣ್ಣ ಋತು ನೀನು ಬಂದಿದ್ಯಾ ಅಂತೇಳಿ ಒಬ್ಬಟ್ಟು ಮಾಡಿದ್ದಾಳಣ್ಣ. ಊಟ ಮಾಡ್ದಲ್ಲ ಹಾಗೆ ಹೋದ್ರೆ ಅವಳು ಬೇಜಾರಾಗಲ್ವಾ? ವೃತ್ತಮ್ಮ ಒಬ್ಬಟ್ಟು ಮಾಡೈತೇನು? ನೋಡಪ್ಪ, ನಮ್ಮ ವೃತ್ತಮ್ಮ ಏಟ್ ಇತ್ತು ಒಬ್ಬಟ್ಟು ಮಾಡೋದು ಕಲ್ತ್ಬಿಟ್ಟೈತಿ. ಸಿನೋ ಬರಲ್ಲ, ಊಟ ಮಾಡಿ ಬರ್ರಿ. ಏಯ್ ಇವನೇ ಗಿದ್ನ ಬಾರೋ, ಊಟ ಮಾಡಿ ಬಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಬರಪ್ಪ ಫಸ್ಟ್ ಊಟ ಮಾಡಿ ಬರ್ರಿ. ಆಗೈತೇನಪ್ಪ ಅಡುಗೆ ಆಲೇನೆ ಮಾಡಿದಾಳ ಋತು? ಮಾಮ ಎಲ್ಲ ರೆಡಿ ಮಾಡವಳ, ಆಲೆ ಒಬ್ಬಟ್ಟು ಮಾಡವಳಂತೆ. ಅದಕ್ಕೆ ಕರ್ಕೊಂಬನ್ನಿ ಊಟಕ್ಕೆ ಅಂತ ಹೇಳಿ ಹೇಳಿದ್ಲು. ಅಣ್ಣ ಬರ್ರಿ ಅಣ್ಣ, ಕೆಲಸ ಇದ್ರೂ ಇರಲಿ ಫಸ್ಟ್ ಊಟ ಮಾಡಿ ಬನ್ನಿ ನೀವು. ಫಸ್ಟ್ ನಮ್ಮ ಮನೆಗೆ ಬಂದವ್ರು ಊಟ ಮಾಡಬೇಕು, ಬನ್ನಿ. ಏನಿಲ್ಲ ಪಕ್ಕ ಕೆಲಸ ಆಗ್ತಾಯಿದೆ ನೋಡು. ವರ್ಷಪ್ಪ ಇಲ್ಲಿದ್ದು ಕೆಲಸ ಮಾಡಿಸ್ಬಿಡ ನೀನು. ಹೋಗ್ತಿ ಪಾತಣ್ಣ, ಏನಾದರೂ ಕೆಲಸ ಆಯ್ತಾ? ಅಲ್ಲಿ ಸ್ವಲ್ಪ ಅಲ್ಲಿ ಏನೋ ಮಾರ್ಕಿಂಗ್ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ಬಾರಣ ಅದು ಗೊತ್ತಾಗ್ತಿಲ್ಲ ಅಂತ ಕರಿತಾಯಿದ್ರು. ಹೋಗಿ ಬಂದ್ಬಿಡ್ತೀನಿ, ಗಾಡಿ ಹಾಕೊಂಡು ಹೋಗಿ ಒಂದು ಗಂಟೆ 2 ಗಂಟೆಗೆ ಅಷ್ಟೊತ್ತಿಗೆ ಬರ್ತೀನಿ. ಊಟ ಮಾಡ್ಕೊಂಡು ಹೋಗ್ತೀನಿ, ಮತ್ತೆ ಬರ್ತೀನಿ ಸಾಯಂಕಾಲ. ಹೇಳ್ತೀನಿ ಇವ್ರಿಗೆಲ್ಲನ. ಇದಕ್ಕೆ ಗೋಡೆ ಕಟ್ಟೋದೆಲ್ಲ ಕಟ್ಬಿಡ್ತಾರೆ. ಇದ್ರ ಮೇಲೇನು ಫಿನಿಶಿಂಗ್ ಇಲ್ಲಡ್ರೋ, ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ಎಲ್ಲಿ ಸಂಧಿ ಬಿಡಬೇಡ್ರಿ. ಮತ್ತೆ ಸಂಧಿಗೆ ಹೋಗ್ಬಿಟ್ಟು ಏನಾನ ಸೇರ್ಕೊಬಿಟ್ರೆ ಕಷ್ಟ ಆಗುತ್ತೆ. ಸಂಧಿ ಎಲ್ಲೂ ನೀವು ಬಿಡೋಕೆ ಹೋಗ್ಬೇಡ್ರಿ. ಸಂಧಿ ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕು. ನೀಟಾಗಿ ಎಲ್ಲನ ಪ್ಲಾಸ್ಟಿಂಗ್ ಮಾಡಿಕೊಂಡು ನೀಟಾಗೆಲ್ಲ ಮಾಡ್ಕೊಬಿಡ್ರಿ ಬೇಗ. ಬನ್ನಿ ಊಟ ಮಾಡಿ ಬರ್ರಿ. ಊಟ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿರಂತೆ, ಬರ್ರಿ. ಹೆಂಗ ನನ್ನ ಋತುನ ಮದುವೆ ಆಗಿರೋದಕ್ಕೆ ಒಳ್ಳೆ ಮಾವ ಸಿಕ್ಕರು. ಇವರು ಪಾತಣ್ಣವ್ರು ಒಳ್ಳೆಯವರು. ಇವರು ಬಂದೆಲ್ಲ ನಮ್ಮ ಮನೆಗೆ ಸೀಟ್ ಹಾಕಿಸ್ತಾ ಇದ್ದೀವಿ. ಸೀಟ್ ಹಾಕಿಸ್ಬಿಟ್ಟು ಸ್ವಲ್ಪ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇರ್ತೀವಿ ಅಣ್ಣ. ಹೆಂಗೆ ಗೊತ್ತಲಾಗೆ ನಮ್ಮ ಮಾವನ ಮಗಳನ್ನ ಮದುವೆ ಆಗೋದಕ್ಕೆ ಇವತ್ತು ನನಗೆಲ್ಲ ಅನುಕೂಲ ಆಯಿತು ನೋಡ್ರಿ. ಹೆಂಗೆ ಬಂದು ಎಲ್ಲ ಕೆಲಸ ಮಾಡಿಕೊಡ್ತೀರಿ. ಹಿಂಗೆ ಮಾಡಿಕೊಡೋರು ಯಾರು ನೆಂಟರು ಸಿಗ್ತಾರೆ? ನಾನು ಬೇರೆ ಯಾರನ್ನಾಗಿದ್ರು ಈ ರೀತಿ ನಾನು ನೋಡ್ಕೊಳ್ತಾ ಇರಲಿಲ್ಲ. ಏನು ಮಾಡೋದು, ಎಲ್ಲ ಕೆಲಸಗಳು ಬಂದವ್ರೆ. ಪಾತಣ್ಣ ಅಂತೂ ಇವತ್ತು ಎಷ್ಟು ನಮಗೆ ಕೆಲಸ ಮಾಡಿಕೊಡ್ತೈತೆ ಅಂದರೆ, ಅಷ್ಟು ಮನೆಗಳು ಕೆಲಸ ನಿಲ್ಲಿಸಿ ಬೇರೆ ಕೆಲಸಗಳು ಇದ್ರೂ, ದೊಡ್ಡ ಮನೆ ಕೆಲಸಗಳು ಇದ್ರೂ ಇವತ್ತು ನಮ್ಮ ಮನೆಗಿಂತ ಹಳೆ ಮನೆ ರಿಪೇರಿ ಮಾಡೋದಕ್ಕೆ ಕರ್ಕೊಂಬಂದೈತೆ ಅಂದರೆ ಇವಣ್ಣ ನಿಜ ಗ್ರೇಟ್ ಅಲ್ವಾ? ಒಬ್ಬೊಬ್ಬರು ಬೆಳೆದ ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾರ್ದೇನು ಅಂತಾರೆ. ಆದರೆ ಇವತ್ತು ಬಂದು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಋತು ಒಬ್ಬಟ್ಟು ಮಾಡಿದ್ದಾಳೆ. ಅದಕ್ಕೆ ಎಲ್ಲ ಮೇಲ್ಗಡೆ ಇದು ಸೀಟ್ ಬೇರೆ ಹಾಕೋದು, ಮೇಲ್ಚಾವಣಿ ಹಾಕ್ಬೇಕಾದ್ರೆ ಎಲ್ಲ ಸ್ವೀಟೇ ತಾನೇ ಮಾಡೋದು. ಯಾವುದಾದ್ರು ಒಂದು ಮೋಲ್ಡ್ ಹಾಕ್ಬೇಕಾದ್ರಾಗಲಿ ಏನೇ ಒಟ್ಟಿನಲ್ಲಿ ಮೇಲ್ಚಾವಣಿ ಏನಾದರೂ ಹಾಕ್ಬೇಕಾದ್ರೆ ಎಲ್ಲ ಸ್ವೀಟೇ ಮಾಡೋದು. ಅದಕ್ಕೆ ಇವತ್ತು ನಮ್ಮ ಋತು ಒಬ್ಬಟ್ಟು ಮಾಡಿದ್ದಾಳೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.